ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಸಂಡೇ ಮತ್ತು ಮಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಸಂಡೇ ಬೆಳಗ್ಗೆ ತಿಂಡಿ ತಿಂದು ಕಾಫಿ ಕುಡ್ದಾದ್ಮೇಲೆ ಒಂದು 11 ಗಂಟೆ 11:15 ಆ ಟೈಮಲ್ಲಿ ಊರಿಂದ ತೊಗೊಂಬಂದಿದ್ನಲ್ವ ಈ ರಾಮಫಲ ಹಣ್ಣು. ಈ ಹಣ್ಣು ಹಣ್ಣಾಗಿತ್ತು, ಈಗ ತಿನ್ನೋದಕ್ಕೆ ತಗೊಂಡಿದ್ದೀವಿ. ಇದನ್ನು ನಾನು ಊರಿಂದ ತೊಗೊಂಡು ಬಂದಾದಮೇಲೆ ಅಕ್ಕಿ ಬಾಕ್ಸಲ್ಲಿ ಇಟ್ಟಿದ್ದೆ. ಇವಾಗ ಒಂದು ಹಣ್ಣು ಹಣ್ಣಾಗಿತ್ತು. ಇದನ್ನು ನಾನು ಸುಮಾರು ದಿನಗಳಿಂದ ತಿಂದಿದ್ದೆ. ಅಂದರೆ ನಾನು ಚಿಕ್ಕ ಹುಡುಗಿ ಇದ್ದಾಗ ತಿಂದಿದ್ದು ಈ ಹಣ್ಣು. ಮತ್ತು ನಾನು ಇವಾಗ ತಿಂತಾ ಇರೋದು. ನನ್ನ ಹಸ್ಬೆಂಡ್ ತಿಂದಿರಲಿಲ್ಲಂತೆ, ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಕೊಟ್ಟೆ. ಅವ್ರಿಗೆ ಇಷ್ಟ ಆಗಲಿಲ್ಲಂತೆ. ನಾನು ಬೇಡಮ್ಮ ನೀನೇ ತಿನ್ಕೋ ಅಂತಂದರು. ಒಂದು ಅರ್ಧ ಹಣ್ಣನ್ನು ಬೆಳಗ್ಗೆ ತಿಂದೆ, ಆಮೇಲೆ ಇನ್ನೊಂದು ಅರ್ಧ ಹಣ್ಣನ್ನು ನೈಟ್ ತಿಂದೆ. ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಊಟಕ್ಕೆ ಇದ್ಕದ ಅವರೆಕಾಳು ಬಾತನ್ನು ಮಾಡ್ತಾಯಿದ್ದೀನಿ. ಏನಿಲ್ಲ, ಮಾಮೂಲಿಯಾಗಿ ನಾನು ಈ ಬಾತ್ ರೆಸಿಪಿಗಳನ್ನು ಸಿಂಪಲ್ಲಾಗೇ ಮಾಡ್ತೀನಿ. ನಾನು ಜಾಸ್ತಿ ಐಟಮ್ಸ್ ಎಲ್ಲ ಹಾಕಿ ಮಾಡೋದಿಲ್ಲ. ನನ್ನ ಹಸ್ಬೆಂಡ್ಗೆ ಜಾಸ್ತಿ ಐಟಮ್ಸ್ ಹಾಕಿದ್ರೆ ಅವರು ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ರೆಸಿಪಿಗಳನ್ನು ಸಿಂಪಲ್ಲಾಗೇ ಮಾಡ್ತಾಯಿರ್ತೀನಿ. ನಾನು ಆಲ್ರೆಡಿ ಒಂದು 2-3 ವೀಡಿಯೋಗಳಲ್ಲೂ ಸಹ ಹೇಳಿದ್ದೀನಿ, ಅವ್ರಿಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಬಾರ್ದು, ಸಿಂಪಲ್ಲಾಗಿ ಮಾಡಬೇಕು. ಹಾಗಾಗಿ ನಾನು ಮಾಮೂಲಿಯಾಗೇ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ, ಆಮೇಲೆ ಮಾಮೂಲಿಯಾಗಿ ಪಲಾವ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸ್ತೀವಿ ಅಂದರೆ ಚಕ್ಕೆ, ಲವಂಗ, ಸೋಂಪು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಮತ್ತು ಮರಾಠಿ ಮೊಗ್ಗು, ಇದನ್ನೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಈ ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಾದಮೇಲೆ 2 ಚಿಕ್ಕ ಚಿಕ್ಕ ಟೊಮೊಟೊ ಹಣ್ಣುಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಟ್ಟು ಆಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು, ಆಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊತೀನಿ, ಒಂದು 5 to 6 ಮಿನಿಟ್ಸ್ ಅಷ್ಟು. ಆಮೇಲೆ ನಾನು ಇದ್ಕದ ಅವರೆಬೇಳೆಯನ್ನು ಹಾಕಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುಕ್ ಮಾಡ್ತೀನಿ. ಈಗ ನಾನು ಇದ್ಕದ ಅವರೆಬೇಳೆಯನ್ನು ಫ್ರೀಝರಲ್ಲಿ ಇಟ್ಟಿದ್ದೆ. ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತೆಗೆದು ತಣ್ಣೀರಲ್ಲಿ ನೆನೆಸಿಟ್ಟಿದ್ರೆ ಈ ಅವರೆಬೇಳೆ ಎಲ್ಲ ಬಿಟ್ಕೊಳ್ತಾ ಇತ್ತು. ಆದರೆ ನಾನು ಮರೆತು ಬಿಟ್ಟಿದ್ದೀನಿ. ಇವಾಗ ಹಾಕುವಾಗ ನನಗೆ ನೆನಪಾಯಿತು, ಅಯ್ಯೋ ತೆಗೆದು ಇಡಲೇ ಇಲ್ವಲ್ಲ ಅಂತಂದ್ಬಿಟ್ಟು, ಸರಿ ಬಿಡು ಹಾಕಿದ್ರೆ ಅದು ಬಿಸಿ ತಾಕ್ತು ಅಂತಂದರೆ ಬೇಳೆ ಬಿಟ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಹಾಗೆ ಡೈರೆಕ್ಟಾಗೆ ಹಾಕಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಹೊತ್ತಾದಮೇಲೆ ಅವರೆಬೇಳೆ ಎಲ್ಲ ಫ್ರೀಸ್ ಆಗಿತ್ತಲ್ವ, ಅದೆಲ್ಲ ಬಿಸಿ ತಾಕಿದ್ಮೇಲೆ ಬೇಳೆ ಎಲ್ಲ ಬಿಟ್ಕೊಂಡಿದೆ. ಈಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ, ಶೂಟ್ ಆಗಿಲ್ಲ. ನೆಕ್ಸ್ಟ್ ಇವಾಗ ನಾನು ಯಾವಾಗಲೂ ಅಷ್ಟೇ ಇದಕ್ಕೆ ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ನೀರು ಕುದಿ ಬಂದಮೇಲೆ ನಾನು ಅಕ್ಕಿಯನ್ನು ಹಾಕ್ತಾ ಇದ್ದೆ. ಈ ಸಲ ಬೇಡ, ಅಕ್ಕಿನ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾನು ನೀರನ್ನು ಹಾಕೋಣ ಅಂತಂದ್ಬಿಟ್ಟು ಇವತ್ತು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಈ ರೀತಿಯಾಗೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಅವರೆಬೇಳೆ ಬಾತ್ ಅನ್ನೋದು ತುಂಬ ಟೇಸ್ಟಿಯಾಗಿತ್ತು. ಈಗ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು 1.5 ಗ್ಲಾಸ್ ಅಷ್ಟು ಅಕ್ಕಿಯನ್ನು ತಗೊಂಡಿದ್ದೆ, ಹಾಗಾಗಿ ನಾನು 2.25 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಒಂದು ಸ್ವಲ್ಪ ಬಾಸುಮತಿ ಅಕ್ಕಿಯನ್ನು ಸಹ ತಗೊಂಡಿದ್ದೆ, ಹಾಗಾಗಿ ನಾನು 2.25 ಗ್ಲಾಸ್ ಅಷ್ಟೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ 1-2 ವಿಸಿಲ್ ಹೊಡೆದು ತಣ್ಣಗಾಗಿತ್ತು. ಇವಾಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ಇದ್ಕಿದ್ದ ಅವರೆಬೇಳೆ ಬಾತ್ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಇದನ್ನು ಕಿಚಡಿ ರೈಸ್ ಅಂತಲೂ ಕರೀತಾರೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿದರೆ ಇನ್ನೂ ಟೇಸ್ಟಿಯಾಗಿ ಬರ್ತಿತ್ತು. ಆದರೆ ನನ್ನ ಹತ್ರ ಅವೆರಡೂ ಇರಲಿಲ್ಲ, ಹಾಗಾಗಿ ನಾನು ಹಾಕಲಿಲ್ಲ.
ಹಾಗೆ ಕೆಲವರು ಅಂದ್ಕೊಳ್ಬೋದು, ಇವತ್ತು ಸಂಡೇ ಅಲ್ವಾ ಮಂಜು, ನಾನ್ ವೆಜ್ ಏನು ತೊಗೊಂಬಂದಿಲ್ವಾ ಅಂತ ಅಂದ್ಕೊಳ್ಬೋದು. ನಾನ್ ವೆಜ್ ಏನು ನಾವು ತೊಗೊಂಬಂದಿಲ್ಲ. ಅದೇನೋ ಹೇಳ್ತಾರಲ್ವಾ, ಗಂಟೆಗೆ ತಕ್ಕಂತೆ ಬಂತೆ ಅಂತಂದ್ಬಿಟ್ಟು. ನನಗೂ ನಾನ್ ವೆಜ್ ಅಂದರೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಹಾಗೆ ನನ್ನ ಹಸ್ಬೆಂಡ್ಗೂ ಅಷ್ಟೇ ನಾನ್ ವೆಜ್ ಅಂದರೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಯಾಕೋ ತಿನ್ನಬೇಕು ಅಂತ ಅನಿಸ್ಲಿಲ್ಲ. ನಾವು ಕಾರ್ತಿಕ ಸೋಮವಾರ ಸ್ಟಾರ್ಟ್ ಆದಾಗಿಂದ ನಾವು ನಾನ್ ವೆಜನ್ನು ತಿಂದೇ ಇಲ್ಲ. ಅದಾದಮೇಲೆ ಈ ಶ್ರಾವಣ ಮಾಸದಲ್ಲೂ ಅಷ್ಟೇ 1-2 ತಿಂಗಳು ನಾನ್ ವೆಜನ್ನು ತಿಂದೇ ಇಲ್ಲ. ಅಧಿಕ ಶ್ರಾವಣ ಮಾಸ ಮತ್ತು ನಿಜ ಶ್ರಾವಣ ಮಾಸ 2 ಮಾಸದಲ್ಲಿ ತಿಂದಿಲ್ಲ. ಈಗ ಕಾರ್ತಿಕ್ ಮಾಸದಲ್ಲೂ ಅಷ್ಟೇ ತಿಂದಿಲ್ಲ. ನೆಕ್ಸ್ಟ್ ಇವಾಗಲೂ ಅಷ್ಟೇ ಯಾಕೋ ಬೇಡ ಅನಿಸ್ತು. ಹಾಗಾಗಿ ಇನ್ನು ನಾನಂತೂ ತಿನ್ನೋದಿಲ್ಲ ಜಾಸ್ತಿ. ಇನ್ನು ಅವರು ನನಗೆ ಬೇಡ ಅಂತಂದ್ರು ನಾವು ತೊಗೊಂಬರಲಿಲ್ಲ. ನೆಕ್ಸ್ಟ್ ಈಗ ಸಂಜೆ ಟೀ ಕುಡ್ದಾದ್ಮೇಲೆ ಎಲ್ಲ ಕೆಲಸ ಮುಗ್ದಿತ್ತು. ಹಾಗೆ ನೈಟ್ ಅಡುಗೆನೂ ನಾನು ಮಧ್ಯಾಹ್ನನೇ ಮಾಡಿಟ್ಟಿದ್ನಲ್ವ, ಬಾತು ಅದೇ ಇತ್ತು. ಹಾಗಾಗಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅನ್ಕೊತಾ ಇದ್ವಿ. ಅಂದರೆ ಈ ರೀತಿಯಾಗಿ ಗ್ರೀನರಿ ಆಗಿರುವ ಪ್ಲೇಸಸ್ಗೆ ಹೋಗೋಣ ಅಂತ ಅನ್ಕೊತಾ ಇದ್ವಿ. ಆವಾಗ ನಮಗೆ ಪಾರ್ಕ್ ನೆನಪಾಯಿತು. ಈ ಏರಿಯಾದಲ್ಲಿ ಎಲ್ಲಾದರೂ ಪಾರ್ಕ್ ಇದೆಯಾ ಅಂತಂದ್ಬಿಟ್ಟು ನಾವು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ವಿ. ಇಲ್ಲಿ ನಮಗೆ ಲೊಕೇಶನ್ ಸಿಕ್ತು. ಆ ಲೊಕೇಶನ್ ಮೂಲಕ ನಾವು ಇಲ್ಲಿಗೆ ಬಂದ್ವಿ. ಈ ಪಾರ್ಕ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಇದು ಲೇಕ್ ಪಾರ್ಕ್ ಅಂತ ಇತ್ತು. ನಾವು ಅನ್ಕೊತಾ ಇದ್ವಿ ಎಲ್ಲೋ ಈ ಮೋರಿಗಳಿಂದ ಬರುತ್ತಲ್ವ ನೀರು, ಆ ನೀರು ಇರುತ್ತೆ ಇಲ್ಲಿ, ಅದನ್ನು ಇವರು ಲೇಕ್ ಪಾರ್ಕ್ ಅಂತ ಹಾಕಿದ್ದಾರೆ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಾದ್ಮೇಲೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಈ ನೀರೆಲ್ಲ ತುಂಬ ಚೆನ್ನಾಗಿತ್ತು. ಈ ನೀರಲ್ಲಿ ಬಾತುಕೋಳಿಗಳೆಲ್ಲ ಓಡಾಡ್ತಾ ಇತ್ತು. ಆವಾಗ ನಾನು ಅಂದ್ಕೊಂಡೆ ಈ ನೀರಲ್ಲಿ ಬಾತುಕೋಳಿಗಳು ಓಡಾಡ್ತಾ ಇದೆ ಅಂತಂದ ಮೇಲೆ ಈ ನೀರು ಚೆನ್ನಾಗಿದೆ ಅಂತಲೇ ಅರ್ಥ ಅಂತಂದ್ಬಿಟ್ಟು ಈ ಪಾರ್ಕ್ ಫುಲ್ಲು ಒಂದು ರೌಂಡ್ ಹಾಕಿದ್ವಿ. ಆದರೆ ತುಂಬ ದೊಡ್ಡದಾಗಿದೆ ಈ ಪಾರ್ಕು. ಒಂದು ರೌಂಡ್ ಬರೋಷ್ಟರಲ್ಲಿ ನಮಗೆ ಏನಿಲ್ಲ ಅಂದರೂ ಒಂದು 45 ಮಿನಿಟ್ಸಿಂದ 1 ಅವರ್ ಆಯಿತು. ಆಮೇಲೆ ಇನ್ನೂ ಆ ಕಡೆಗೆಲ್ಲ ಇತ್ತು. ನಾವು ನೆಕ್ಸ್ಟ್ ಯಾವಾಗಾದರೂ ಬಂದರೆ ಆ ಕಡೆಗೆ ಹೋದರೆ ಆಯಿತು, ಇವಾಗ ಟೈಮ್ ಆಯಿತು ಅಂತಂದ್ಬಿಟ್ಟು ಒಂದು 5:30ಗೆಲ್ಲ ಮನೆಗೆ ಬಂದ್ವಿ. ಆದರೆ ಇಲ್ಲಿ ಅಗಲ ಒಂದು ಸ್ವಲ್ಪ ಕಡಿಮೆ ಇದೆ. ಪಾರ್ಕಿಂಗ್ ಪಾತ್ ಅಗಲ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಇದೆ. ಅಲ್ಲಿ ಕಗ್ದಾಸ್ಪುರದಲ್ಲಿ ಇದ್ದಾಗಂತೂ ಅಗಲ ಜಾಸ್ತಿ ಇತ್ತು. ಒನ್ ಟೈಮ್ಗೆ ನಾವೇನಿಲ್ಲ ಅಂತಂದ್ರೂ ಒಂದು 8 to 7 ಮೆಂಬರ್ಸ್ ಆದ್ರೂ ನಾವು ಒಂದೇ ಸಲ ವಾಕ್ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ಒಂದು 4 ಮೆಂಬರ್ಸ್ ಅಷ್ಟೇ ವಾಕ್ ಮಾಡೋದಕ್ಕೆ ಆಗೋದು, ಅಷ್ಟು ಅಗಲ ಇದೆ ಅಷ್ಟೇ. ಬಟ್ ಚೆನ್ನಾಗಿದೆ, ಗಿಡ ಮರಗಳೆಲ್ಲ ಚೆನ್ನಾಗಿದೆ, ಗ್ರೀನರಿ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಅಂತೂ ಇಂತೂ ನಾವು ತಗೊಂಡಿರುವ ಸ್ವಂತ ಮನೆ ಹತ್ರ ಒಂದು ಪಾರ್ಕನ್ನು ಹುಡ್ಕೊಂಡ್ವಿ ಅಂತಂದ್ಬಿಟ್ಟು ನನಗೆ ತುಂಬ ಹ್ಯಾಪಿ ಆಯಿತು. ನಾನು ಈ ಥರ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾ ಇರ್ತೀನಿ. ಈ ಖುಷಿಯಲ್ಲಿ ನನಗೆ ಸಿಗೋ ಆನಂದನೇ ಬೇರೆ ರೀತಿಯಾಗಿರುತ್ತೆ. ನನಗೆ ಈ ಗ್ರೀನರಿ, ಮರ, ಗಿಡಗಳು ಅಂತಂದರೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಏನು ಮಂಜು, ಇಷ್ಟೊಂದು ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ನೀವು ಖುಷಿ ಪಡ್ತಿದ್ದೀರಲ್ವಾ ಅಂತಂದ್ಬಿಟ್ಟು ನೀವು ಅಂದ್ಕೊಳ್ಬೋದು. ಈಗ ನೋಡಿ, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿ ಕೆಲಸ ಮಾಡಿ ಸಂಜೆ ಟೈಮಲ್ಲಿ ಈ ರೀತಿಯಾಗಿ ಗ್ರೀನರಿ ಆಗಿರುವಂಥ ಪ್ಲೇಸು ಮತ್ತು ಪ್ರಶಾಂತವಾಗಿರುವಂಥ ಪ್ಲೇಸ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು, ಇಲ್ಲ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡನ್ನು ಮಾಡಿಕೊಂಡು ಮನೆಗೆ ಬಂದರೆ ಬೇರೆ ಕೆಲಸಗಳಲ್ಲಿ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಹಾಗೆ ನೆಕ್ಸ್ಟು ಮುಂದೆ ಬರೋ ದಿನಕ್ಕೂ ಅಷ್ಟೇ ನಮಗೆ ಫ್ರೆಶ್ ಮೈಂಡ್ ಇರುತ್ತೆ. ಮನೆ ಒಳಗಡೆನೇ ಇದ್ದರೆ ಮೈಂಡ್ ಒಂದು ರೀತಿಯಾಗಿರುತ್ತೆ. ಅದು ಯಾವ ರೀತಿಯಾಗಿರುತ್ತೆ ಅಂತಂದ್ಬಿಟ್ಟು ನನ್ನ ಕೈಯಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವಾಗಲಾದರೂ ಸಂಜೆ ಟೈಮ್ ಫ್ರೀ ಸಿಕ್ಕಾಗ ಈ ರೀತಿಯಾಗಿ ಗ್ರೀನರಿ ಆಗಿರುವಂಥ ಪ್ಲೇಸ್ಗೆ ಹೋಗ್ಬಿಟ್ಟು ಬಂದರೆ ಮೈಂಡ್ ಒಂದು ರೀತಿಯಾಗಿ ಫ್ರೆಶ್ ಆಗಿರುತ್ತೆ. ಹಾಗಾಗಿ ನನಗೆ ಯಾವಾಗಲಾದರೂ ಸಂಜೆ ಟೈಮ್ ಫ್ರೀ ಇದ್ದಾಗ ಮಾಲ್ಗೆ, ಇಲ್ಲಾಂತಂದರೆ ರೆಸ್ಟೋರೆಂಟ್ಗೆ ಈ ರೀತಿಯಾಗಿ ಹೋಗೋದಕ್ಕಿಂತ ಪಾರ್ಕ್ಗೆ ಕರ್ಕೊಂಡೋಗಿ ಬಂದರೆ ಸಾಕು, ನನಗೆ ಅಷ್ಟೇ ಖುಷಿಯಾಗುತ್ತೆ. ನೆಕ್ಸ್ಟ್ ಇವಾಗ ಇದು ಮಂಡೇ ನೈಟು ಅಡುಗೆ ಮಾಡ್ತಾಯಿದ್ದೀನಿ. ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಕ್ಯಾರೆಟ್ ಇತ್ತು ಒಂದು ಸ್ವಲ್ಪ, ಹಾಗಾಗಿ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗಂತೂ ಮನೆಯಲ್ಲಿ ಏನಾದರೂ ಕ್ಯಾರೆಟ್ ಇತ್ತು ಅಂತಂದರೆ ಕ್ಯಾರೆಟ್ ಹಲ್ವಾ ಮಾಡು ಅಂತ ಹೇಳ್ತಿರ್ತಾರೆ. ಸಂಡೇ ನೈಟೇ ನಾನು ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ನಾನು ಸಂಡೇ ನೈಟ್ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ಡೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅವರು ನೀನು ನನಗೆ ಮೋಸ ಮಾಡಿದ್ದೀಯಾ, ಇವತ್ತು ಕ್ಯಾರೆಟ್ ಹಲ್ವಾ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಅಂತಂದ್ಬಿಟ್ಟು ನನಗೆ ಪದೇ ಪದೇ ಹೇಳ್ತಾನೆ ಇದ್ದರು ಮಂಡೇ ಬೆಳಗ್ಗೆಯಿಂದ. ಹಾಗಾಗಿ ಸಂಜೆಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಅವ್ರಿಗೋಸ್ಕರ ಸಂಜೆನೇ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಹಲ್ವಾ. ಅವರು ಕ್ಯಾರೆಟ್ ಇತ್ತು ಅಂದರೆ ಬಿಡೋದೇ ಇಲ್ಲ, ಯಾವಾಗ ಮಾಡ್ತೀಯಾ ಕ್ಯಾರೆಟ್ ಹಲ್ವಾ ಅಂತ ಕೇಳ್ತಾ ಇರ್ತಾರೆ. ಅವ್ರಿಗೆ ಅಷ್ಟಿಷ್ಟ ನಾನು ಮಾಡುವಂತಹ ಕ್ಯಾರೆಟ್ ಹಲ್ವಾ.
ನೆಕ್ಸ್ಟ್ ಈಗ ನಾನು ಹಾಕ್ಕೊಂಡಿರುವ ಸ್ವೆಟ್ ಶರ್ಟ್ ಬಂದುಬಿಟ್ಟು ನನ್ನ ತಮ್ಮದು. ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಈ ಸ್ವೆಟ್ ಶರ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಅವನಿಗೆ ಹೇಳಿದೆ, ನಾನು ತುಂಬ ಚೆನ್ನಾಗಿದೆ ಅಲ್ವೇನೋ ಇದು ಸ್ವೆಟ್ ಶರ್ಟು ಅಂತ ಕೇಳಿದೆ. ನಿನಗೆ ಬೇಕಾ ಅಂತಂದ. ಬೇಕು ಅಂದಿದ್ದಕ್ಕೆ ತಗೊಂಡು ಹೋಗು ಅಂತ ಹೇಳಿದೆ. ನಾನು ತೊಗೊಂಬಂದು ಹಾಕ್ಕೊಂಡಾಗ ನನ್ನ ಹಸ್ಬೆಂಡು ಬೈತಿದ್ರು, ಅಂದರೆ ತಮಾಷೆಯಾಗಿ ಹೇಳ್ತಾಯಿದ್ರು, ನಿನಗೆ ಚೆನ್ನಾಗೇ ಇಲ್ಲಮ್ಮ ಇದು, ನಿಂಗೆ ಚೆನ್ನಾಗೇ ಇಲ್ಲಮ್ಮ ಇದು ಅಂತಂದ್ಬಿಟ್ಟು. ಹುಡುಗರು ಹಾಕ್ಕೊಳೋದೆಲ್ಲ ಹಾಕ್ಕೊಂಡಿದೀಯಾ ಅಂತ ಕೇಳ್ತಾಯಿದ್ರು. ಏನಿಲ್ಲ, ನಾನು ಮದುವೆಗೂ ಮುಂಚೆ ನನ್ನ ತಮ್ಮದು ಬಟ್ಟೆಗಳನ್ನೆಲ್ಲ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ. ಟೀ ಶರ್ಟ್ ಆಗಿರ್ಬೋದು, ಪ್ಯಾಂಟ್ಸ್ ಆಗಿರ್ಬೋದು, ಇವೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೆ ಅಂತ ಹೇಳಿದೆ. ಅವರು ಹುಡುಗಿರು ಡ್ರೆಸ್ಸುಗಳು ಬಿಟ್ಟು ಹುಡುಗರು ಡ್ರೆಸ್ಸನ್ನು ಹಾಕ್ಕೊಳೋದಕ್ಕೆ ಕಲ್ತ್ಬಿಟ್ಟಿದ್ದೀರಾ ನೀವು ಅಂತಂದ್ಬಿಟ್ಟು ಹಂಗಿಸ್ತಿದ್ರು. ಪಾಪ ಅವರು ಆಗಾಗ ಹೇಳ್ತಾ ಇರ್ತಾರೆ, ಜೀನ್ಸ್ ಪ್ಯಾಂಟು ಟೀ ಶರ್ಟು ಎಲ್ಲ ಹಾಕೋ ಅಂತ ಹೇಳ್ತಿರ್ತಾರೆ. ಆದರೆ ನಾನೇ ಹಾಕ್ಕೊಡೋದಿಲ್ಲ, ಯಾಕಂದರೆ ನಮ್ಮ ಅತ್ತೆ ಮಾವಾಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಆ ಥರ ಡ್ರೆಸ್ಸಸ್ ಎಲ್ಲ ಹಾಕಿದ್ರೆ. ಅವರು ಫೇಸಲ್ಲೇ ನನಗೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ನಾನು ಹಾಕ್ಕೊಂಡಿರುವ ಡ್ರೆಸ್ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಮಾತಾಡಿದ್ರೂ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಆ ಫ್ಯಾಮ್ಲಿಯಲ್ಲಿ ಸುಮ್ಮನೆ ಯಾಕೆ ಗಲಾಟೆಗಳು ಕೋಪಗಳು ಎಲ್ಲ ಯಾಕೆ ಅಂತಂದ್ಬಿಟ್ಟು ನಾನು ಹಾಕ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಂದು ಸ್ವಲ್ಪ ದಿನವರೆಗೂ ನನಗೂ ಆಸೆ ಇತ್ತು, ಆಮೇಲೆ ನನಗೆ ಅದು ಅಭ್ಯಾಸ ತಪ್ಪೋಯ್ತಲ್ವ. ಇವಾಗ ನನಗೆ ಆ ಆಸೆ ಸಹ ಇಲ್ಲ. ಕೆಲವೊಂದು ವಿಚಾರಗಳಲ್ಲಿ ನಾನೇ ನಮ್ಮ ಅತ್ತೆ ಮಾವಾಗೆ ಅಡ್ಜಸ್ಟ್ ಆಗಿಬಿಡ್ತೀನಿ. ಸುಮ್ಮನೆ ಯಾಕೆ ಅವ್ರು ದೊಡ್ಡವರು ನಾನು ಚಿಕ್ಕವಳು, ನಾನೇ ಅನುಸರಿಸ್ಕೊಂಡು ಹೋಗ್ಬಿಟ್ರೆ ಆಯಿತು ಅಂತಂದ್ಬಿಟ್ಟು ನಾನೇ ಅವ್ರಿಗೆ ಅಡ್ಜಸ್ಟ್ ಆಗಿಬಿಡ್ತೀನಿ. ನಾನು ಅವ್ರಿಗೆ ಅಡ್ಜಸ್ಟ್ ಆಗದೆ ನನಗಿಷ್ಟ ಬಂದಾಗೆ ನಾನು ಇದ್ದೆ ಅಂತಂದರೆ ಆವಾಗ ನಮ್ಮಿಬ್ಬರ ಮಧ್ಯೆ ಜಗಳ ಆಗುತ್ತೆ. ಆ ಜಗಳದಲ್ಲಿ ಯಾರ ಪರ ನಿಂತ್ಕೊಳ್ಬೇಕು ಅಂತಂದ್ಬಿಟ್ಟು ಪಾಪ ನನ್ನ ಹಸ್ಬೆಂಡ್ಗೆ ಗೊತ್ತಾಗೋದಿಲ್ಲ. ಈ ಕಡೆ ಹೆಂಡ್ತಿನ ಬಿಟ್ಕೊಡ್ಲಾ, ಆ ಕಡೆ ಅಪ್ಪ ಅಮ್ಮನ್ನ ಬಿಟ್ಕೊಡ್ಲಾ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಅವರು ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಕೊಳ್ತಾರೆ. ಹಾಗಾಗಿ ಆ ಕಷ್ಟ ಅವ್ರಿಗೆ ಕೊಡಬಾರ್ದು ಅಂತಂದ್ಬಿಟ್ಟು ಸುಮಾರು ವಿಚಾರಗಳಲ್ಲಿ ನಾನೇ ನಮ್ಮ ಅತ್ತೆ ಮಾವಾಗೆ ಅಡ್ಜಸ್ಟ್ ಆಗ್ತಾ ಇರ್ತೀನಿ. ಹಾಗೆ ನಾನು ಹೊಸ ವ್ಯಕ್ತಿಗಳನ್ನು ಅಷ್ಟಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಅವ್ರು ಏನಾದರೂ ಮಾತಾಡ್ಸಿದ್ರೆ ಮಾತಾಡ್ತೀನಿ, ಒಂದು ಸ್ವಲ್ಪ ಪರಿಚಯ ಆದರು ಅಂತಂದರೆ ಮಾತಾಡಿಸ್ತೀನಿ. ನನಗೆ ಅವ್ರ ಮನಸ್ಸು ಇಷ್ಟ ಆಯಿತು ಅಂತಂದರೆ ಫೆವಿಕಲ್ ಥರ ಸ್ಟಿಕ್ ಆಗಿಬಿಡ್ತೀನಿ, ಅಷ್ಟೊಂದು ಮಾತಾಡ್ತೀನಿ. ಇಲ್ಲ ಅಂತಂದರೆ ನಾನು ಮಾತಾಡ್ಸೋದಕ್ಕೆ ಹೋಗೋದಿಲ್ಲ. ನನಗೆ ಏನು ಇಷ್ಟ ಆಗುತ್ತೆ ಅಂತಂದರೆ ಕ್ವಾಂಟಿಟಿ ಫ್ರೆಂಡ್ಸ್ಗಿಂತ ಕ್ವಾಲಿಟಿ ಫ್ರೆಂಡ್ಸ್ ತುಂಬಾ ಇಷ್ಟ ಆಗುತ್ತೆ. ನನಗೆ ಇಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ, 20 ಜನ ಫ್ರೆಂಡ್ಸ್ ಇದ್ದಾರೆ, 30 ಜನ ಫ್ರೆಂಡ್ಸ್ ಇದ್ದಾರೆ ಅನ್ನೋದಕ್ಕಿಂತ ನನಗೆ ಒಬ್ಬರು ಫ್ರೆಂಡ್ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ ಒಬ್ಬ ಫ್ರೆಂಡು ನಮ್ಮ ಕಷ್ಟ ಸುಖಕ್ಕೆಲ್ಲ ಕೈ ಜೋಡಿಸ್ಬೇಕು, ಮತ್ತು ನನ್ನ ಸರಿ ತಪ್ಪುಗಳನ್ನು ತಿದ್ದಬೇಕು, ನನಗೆ ದುಃಖ ಆದಾಗ ಹೆಗಲು ಕೊಡಬೇಕು. ಈ ಥರ ಫ್ರೆಂಡ್ಸ್ನ ನಾನು ತುಂಬ ಇಷ್ಟಪಡ್ತೀನಿ. 20 ಜನ ಫ್ರೆಂಡ್ಸ್ ಇದ್ದು ಒಬ್ಬರು ನೋಡಿದ್ರೆ ಒಬ್ಬರು ಆಗದೆ, ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಹೇಳ್ಕೊಂಡು ನಮ್ಮನ್ನು ಆಡ್ಕೊಳ್ತಾರೆ. ಅಂಥ ಫ್ರೆಂಡ್ಸ್ ಇರೋದಕ್ಕಿಂತ ನನಗೆ ಒಬ್ಬ ಫ್ರೆಂಡ್ ಇದ್ದರೆ ಸಾಕು ಅಂತಂದ್ಬಿಟ್ಟು ನಾನು ಇಷ್ಟಪಡ್ತಾ ಇರ್ತೀನಿ. ಇಲ್ಲ ಅಂತಂದರೆ ಈ ನೇಚರ್ ಇಷ್ಟಪಡ್ತೀನಿ, ಇಲ್ಲ ಅಂತಂದರೆ ನಾನು ದೇವರನ್ನು ಇಷ್ಟಪಡ್ತೀನಿ. ಈ ರೀತಿಯಾದಂತಹ ಸ್ವಭಾವ ನಂದು. ನೆಕ್ಸ್ಟ್ ಈಗ ನಾನು ತರಕಾರಿ ಸಾಂಬಾರಿಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ತರಕಾರಿ ಸಾಂಬಾರಿಗೆ ಏನೇನು ತರಕಾರಿ ತೊಗೊಂಡಿದ್ದೀನಿ ಅಂತಂದರೆ ನೌಕೋಲು, ಒಂದು ಆಲೂಗಡ್ಡೆ, ಮೂಲಂಗಿ 1-2, ಆಮೇಲೆ ಒಂದು ಸ್ವಲ್ಪ ಬೀನ್ಸನ್ನು ತೊಗೊಂಡಿದ್ದೀನಿ. ಹಾಗೆ ನಾನು ಮತ್ತೆ 1-2 ಟೊಮೊಟೊ ಹಣ್ಣು, ಹಾಗೆ 1-2 ಚಿಕ್ಕ ಚಿಕ್ಕ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು 3 ಜನ ಬರ್ತ್ಡೇ ವಿಶಸ್ಸನ್ನು ಹೇಳೋದಕ್ಕೆ ಹೇಳಿದ್ದಾರೆ. ಅವ್ರಿಗೆಲ್ಲ ಬರ್ತ್ಡೇ ವಿಶಸ್ಸನ್ನು ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಮಂಜು ತನುಜಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಡಿಸೆಂಬರ್ 23ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮಂಜುನಾಥ್ ಅಣ್ಣವರೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷ್ಯು, ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ ಅಂತಂದ್ಬಿಟ್ಟು ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ ಅಣ್ಣ. ನೆಕ್ಸ್ಟು ಸುಧಾಮಣಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಡಿಸೆಂಬರ್ 21ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಸಹನಾ ಪುಟ್ಟ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷ್ಯು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟು ಸಂಗೀತಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಡಿಸೆಂಬರ್ 22ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ದರ್ಶಿನಿ ಪುಟ್ಟ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಂದ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷ್ಯು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಈಗ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಒಂದು ಕಡೆ ಸಾಂಬಾರ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ.
ನಾನು ಯಾವ ರೀತಿಯಾಗಿ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಅಂತಂದ್ಬಿಟ್ಟು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಆದರೂ ಇಲ್ಲಿ ಒಂದು ಸಲ ಶಾರ್ಟಾಗಿ ಹೇಳ್ತೀನಿ. ಒಂದು ಬಾಣಲಿಯಲ್ಲಿ ನಾನು ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತೀನಿ. ಅದಾದಮೇಲೆ ನಾನು ಗೋಡಂಬಿಯನ್ನು ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ದ್ರಾಕ್ಷಿಯನ್ನು ಹಾಕ್ಕೊಂಡು ಆ ದ್ರಾಕ್ಷಿ ಒಂದು ಸ್ವಲ್ಪ ಬುಡ್ಡೆ ಬರೋವರೆಗೂ ಫ್ರೈ ಮಾಡಿಕೊಂಡು ಆದಮೇಲೆ ತೆಗೆದು ಬಿಡ್ತೀನಿ. ಆಮೇಲೆ ಅವೆರಡನ್ನು ಆಮೇಲೆ ನಾನು ಕ್ಯಾರೆಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ತುಪ್ಪ ಏನಾದರೂ ಸಾಕಾಗಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತೀನಿ. ಆಮೇಲೆ ತುಪ್ಪದಲ್ಲಿ ಕ್ಯಾರೆಟ್ ಒಂದು ಸ್ವಲ್ಪ ಫ್ರೈ ಆದಮೇಲೆ 4 ಕ್ಯಾರೆಟ್ಗೆ ನಾನು 2 ಗ್ಲಾಸಷ್ಟು ಹಾಲನ್ನು ಹಾಕ್ಕೊಳ್ತೀನಿ. ಹಾಲಲ್ಲೇ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ತೀನಿ. ಆಮೇಲೆ ಕ್ಯಾರೆಟ್ ತುರಿ ಅನ್ನೋದು ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ಗಟ್ಟಿ ಆಗೋದು ಅಂತಂದರೆ ಒಂದು ಸ್ವಲ್ಪ ಸ್ಮೂತ್ ಆಗ್ತಾ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನಾನು ಒಂದು 4 ಕ್ಯಾರೆಟ್ಗೆ 10 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತೀನಿ. ಆಮೇಲೆ ಸಕ್ಕರೆ ಎಲ್ಲ ಹಾಕಿದ್ಮೇಲೆ ಸಕ್ಕರೆ ಅನ್ನೋದು ನೀರು ಬಿಟ್ಕೊಳ್ಳುತ್ತಲ್ವ, ಆಮೇಲೆ ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ. ಅದಾದಮೇಲೆ ಗಟ್ಟಿ ಆಗ್ತಾ ಬರ್ತಾ ಇರುತ್ತಲ್ವ, ಆ ತೀರ ನಾನು ಗಟ್ಟಿಯಾಗಿ ಮಾಡೋದಕ್ಕೆ ಹೋಗೋದಿಲ್ಲ, ಒಂದು ಸ್ವಲ್ಪ ಸ್ಮೂತಾಗೇ ಮಾಡ್ತೀನಿ. ಯಾಕಂದರೆ ಆರಿದ್ಮೇಲೆ ಗಟ್ಟಿ ಆಗುತ್ತೆ. ಆಮೇಲೆ ಲಾಸ್ಟಲ್ಲಿ ನಾನು ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ. ಈ ರೀತಿಯಾಗಿ ನಾನು ಕ್ಯಾರೆಟ್ ಹಲ್ವಾ ಮಾಡೋದು. ಹಾಗೆ ನಾನು ತರಕಾರಿ ಸಾಂಬಾರ್ ರೆಸಿಪಿನ ಶೇರ್ ಮಾಡಿದ್ದೀನಿ, ನನಗೆ ನೆನಪಿದೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತರಕಾರಿ ಸಾಂಬಾರ್ ರೆಸಿಪಿನ ಏನು ಶೇರ್ ಮಾಡೋದಿಲ್ಲ. ಹಾಗೆ ನಾನು ಲಾಸ್ಟ್ ಟೈಮು ಅಮ್ಮ ಮನೆಯಿಂದ ಬರಬೇಕಾದ್ರೆ ಕೊಬ್ಬರಿ ಎಣ್ಣೆಯನ್ನು ಮಿಲ್ ಮಾಡಿಸ್ಕೊಂಡು ತೊಗೊಂಬಂದಿದ್ನಲ್ವ, ಆ ಎಣ್ಣೆಯನ್ನೇ ಈಗ ಕೂದಲಿಗೆ ಇಡ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಆ ಎಣ್ಣೆಯನ್ನು ಕೂದಲಿಗೆ ಇಡೋದ್ರಿಂದ ಕೂದಲು ಎಷ್ಟೊಂದು ಸ್ಮೂತ್ ಆಗ್ತಾ ಇದೆ ಅಂತಂದರೆ ಅಷ್ಟೊಂದು ಸ್ಮೂತ್ ಆಗ್ತಾ ಇದೆ. ಇದಕ್ಕೂ ಮುಂಚೆ ಎಲ್ಲ ಅತ್ತೆ ನನಗೆ ಪ್ಯೂರ್ ಕೋಕೋನಟ್ ಆಯಿಲ್ ಪಾಕೆಟ್ ಬರ್ತಾ ಇತ್ತು, ಅದನ್ನು ತೊಗೊಂಬಂದು ಕೊಡ್ತಾಯಿದ್ರು, ಅದನ್ನು ಯೂಸ್ ಮಾಡ್ತಾ ಇದ್ದೆ. ಅದೇನಾದರೂ ಖಾಲಿ ಆಯಿತು ಅಂತಂದರೆ ಸಮ್ಟೈಮ್ಸು ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ತೊಗೊತಾ ಇದ್ದೆ ನಾನು. ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ನನಗೆ ಗೊತ್ತಾಗ್ತಾ ಇದೆ. ಈ ಎಣ್ಣೆ ಇಟ್ಟಾಗಿಂದ ಕೂದಲು ಅನ್ನೋದು ಸ್ಮೂತ್ ಆಗಿದೆ. ಇನ್ಮೇಲೆಯಿಂದ ಏನಾದರೂ ತೆಂಗಿನಕಾಯಿ ಇಲ್ಲ ಅಂತಂದ್ರೂ ತೆಂಗಿನಕಾಯಿ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ತಲೆಗೆ ಈ ಎಣ್ಣೆಯನ್ನೇ ಇಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಕಡೆ ಕ್ಯಾರೆಟ್ ಹಲ್ವಾ ಅನ್ನೋದು ರೆಡಿ ಆಗ್ತಾ ಇದೆ. ಇನ್ನೇನು ಲಾಸ್ಟಲ್ಲಿ ದ್ರಾಕ್ಷಿ, ಗೋಡಂಬಿ ಹಾಕಿದ್ರೆ ಕ್ಯಾರೆಟ್ ಹಲ್ವಾ ಅನ್ನೋದು ರೆಡಿ ಆಗುತ್ತೆ. ನೆಕ್ಸ್ಟು ಈ ಕಡೆಗೆ ಬಂದರೆ ತರಕಾರಿ ಸಾಂಬಾರು ಸಹ ರೆಡಿ ಆಗ್ತಾ ಇದೆ. ತೊಗರಿಬೇಳೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ತರಕಾರಿ ಎಲ್ಲ ಹಾಕ್ಬಿಟ್ಟು ಒಂದು ವಿಸಿಲ್ ಹೊಡೆದು ಸಾಂಬಾರು ಪುಡಿ ಹಾಕಿದ್ರೆ ತರಕಾರಿ ಸಾಂಬಾರು ರೆಡಿ ಆಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, please do like, share, comment and subscribe to my channel. Thank you for watching my video. Have a nice day. Bye bye.